ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಹಬ್ಬ ಸ್ಪೆಷಲ್ ಆಗಿ ಒಂದು ಸಿಂಪಲ್ ಆಗಿ ಕ್ವಿಕ್ಕಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡಿಕೊಂಡು ಪೊಂಗಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಎಲ್ಲ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು. ಕರ್ಬೇ ಸೊಪ್ಪು ಇಷ್ಟಪಡಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಕರ್ಬೇ ಸೊಪ್ಪು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಅದರಲ್ಲೂ ಬ್ರೇಕ್ಫಾಸ್ಟ್ ರೆಸಿಪಿ ಪೊಂಗಲ್ ಇಷ್ಟಪಡೋರಿಗೆ ಈ ಥರ ಟ್ರೈ ಮಾಡಿ ನೋಡಿ. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಒಂದು 5 ಕಡ್ಡಿ ಕರ್ಬೇವಿನ ಸೊಪ್ಪು, ಒಂದು 2 ಹಸಿರು ಮೆಣಸಿನ್ಕಾಯಿ. 5 ಕಡ್ಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ 5 ಕಡ್ಡಿ ಕರ್ಬೇವಿನ ಸೊಪ್ಪು, ಒಂದು 2 ಹಸಿರು ಮೆಣಸಿನ್ಕಾಯಿ ಹಾಕಿ ತರ್ತರೆಯಾಗಿ ಇದನ್ನು ರುಬ್ಕೊಂಬರ್ತೀನಿ. ಆನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನಾನು ತೋರಿಸೋವಂಥ ಲೋಟದಲ್ಲಿ 1 ಲೋಟ ಅಕ್ಕಿ, 3/4 ಕಪ್ ಆಗೋಷ್ಟು ಬೇಳೆ, ಹೆಸರು ಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೀವು ಇದು ಧಾರಾಳವಾಗಿ ಒಂದು 3 ಜನಕ್ಕೆ ಆಗೋಷ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಂದರೆ ಲೋಟ ಕಪ್ಪು ಯಾವುದಾದ್ರು ಅಳತೆ ತೊಗೋಬೋದು. ನಾನಿಲ್ಲಿ ಟೀ ಕಾಫಿ ಕುಡಿಯೋವಂಥ ಕಪ್ಪಲ್ಲಿ ಅಳತೆ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ಬೇಳೆ ತೊಗೊಂಡಿದ್ನೋ ಸೇಮ್ ಕಪ್ಪಲ್ಲಿ 5 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಪೊಂಗಲ್ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೂ ಒಂದು 2 ಕಪ್ ಎಕ್ಸ್ಟ್ರಾ ಹಾಕ್ಕೋಬೋದು. ಅಂದರೆ ಒಂದು 7 ಕಪ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ 5 ಕಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಮೂತಾಗಿ ತಿನ್ನೋದಕ್ಕೆ ನನಗೆ ಯಾವ ಥರ ಬೇಕು ಆ ಥರ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿರೋಂಥ ತೆಂಗಿನಕಾಯಿ ಕರ್ಬೇವಿನ ಸೊಪ್ಪಿನ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ತರತರಿಯಾಗಿ ರುಬ್ಬಿ ನಿಮ್ಗೆ ಆ ಥರ ಬೇಡ ಅಂದರೆ ನುಣ್ಣಿಗೆ ಚಟ್ನಿ ಥರನೂ ರುಬ್ಕೋಬೋದು. ಹಾಗೆ ಒಂದು 1/4 ಟೀ ಸ್ಪೂನ್ ಹಿಂಗೂ, ಆ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೊಂದು ಅರ್ಧ ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಆನಂತರ ಯೂಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪ್ಲೇಸಲ್ಲಿ ನೀವು ತುಪ್ಪ ಸಹ ಹಾಕ್ಕೋಬೋದು. ಕೆಲವರಿಗೆ ಹೆಸರುಬೇಳೆ ಬೆಂದಾಗ ಕುಕ್ಕರೆಲ್ಲ ಗಲೀಜಾಗುತ್ತೆ ಅನ್ನೋ ಇದಿದ್ದರೆ ತುಪ್ಪ 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಇವಾಗ ಇದನ್ನು ಮುಚ್ಚಿಬಿಟ್ಟು 3 ವಿಸಿಲ್ ಬಿಟ್ಟು ಆನಂತರ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಬೇನೆ ಕುಕ್ಕರ್ ವಿಸಿಲ್ ಬರ್ತಾ ಇರುತ್ತೆ, ಬೆಂದಿರೋದಿಲ್ಲ. ಇಲ್ಲಿ ನಾನು 3 ವಿಸಿಲ್ ಆಗಿ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಈ ಥರ ನಾನು ಓಪನ್ ಮಾಡ್ತಾಯಿದ್ದೀನಿ. ಇನ್ನೂ ಅದು ಬಿಸಿಯಲ್ಲಿ ಸ್ವಲ್ಪ ಗ್ಯಾಸ್ ಇರುತ್ತೆ. ಕ್ಲೀನಾಗಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಿ. ಯಾಕಂದರೆ ಕುಕ್ಕರಲ್ಲಿ ಹಬೆ ಅನ್ನೋದು ಜಾಸ್ತಿ ಇರುತ್ತೆ, ಸಡನ್ನಾಗಿ ಗೊತ್ತಿಲ್ದಿರ ತೆಗೆದ್ಬಿಡ್ತೀರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನನಗೆ ಯಾವ ಥರ ಬೇಕೋ ಆ ಥರ ಚೆನ್ನಾಗಿ ಬೆಂದು ಸಾಫ್ಟಾಗಿ ಬಂದಿದೆ. ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ. ಇನ್ನೊಂದು ಏನಂದರೆ ಇದನ್ನು ತಣ್ಣಗಾದ ಮೇಲೆ ನಿಮಗೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ. ಬಿಸಿ ಇರೋವಾಗ ನಮ್ಗೆ ಯಾವ ಥರ ಬೇಕೋ ಆ ಥರ ತಿಕ್ನೆಸ್ಗೆ ಕರೆಕ್ಟಾಗಿರುತ್ತೆ. ಇಲ್ಲ ನನಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ನಾನು ಬೇಯಿಸೋವಾಗನೇ ಇನ್ನೂ ಎಕ್ಸ್ಟ್ರಾ 2 ಕಪ್ ನೀರು ಹಾಕ್ಕೊಬೋದು. ಇದನ್ನು ಸೌಟಲ್ಲಿ ಒಂದು 2-3 ಸರಿ ಈ ಥರ ತಿರುಗಿಸ್ಕೊಟ್ರೆ ಸಾಫ್ಟಾಗಿ ಹೋಗುತ್ತೆ. ಆನಂತರ ಸ್ಟವ್ ಮೇಲೆ ಒಗ್ಗರಣೆಗೋಸ್ಕರ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ಪೊಂಗಲ್ಗೆ ಯಾವಾಗೂ ಒಗ್ಗರಣೆ ಹಾಕೋವಾಗ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ತಿರಲ್ಲ, ಅದ್ರ ಬದಲಾಗಿ ನಾನು ರುಬ್ಬಿಟ್ಟು ಮಾಡಿದ್ದು ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ನಿಜ ಹೇಳ್ಬೇಕಂದ್ರೆ ಎಲ್ರಿಗೂ ಇಷ್ಟ ಆಗೋಯ್ತು ಈ ಪೊಂಗಲ್ ರೆಸಿಪಿ. ಮತ್ತು ಇದು ತಿಂದಾದ್ಮೇಲೆ ಚೆನ್ನಾಗಿ ಜೀರ್ಣನೂ ಆಗುತ್ತೆ, ಹೊಟ್ಟೆ ಹಸಿವು ಆಗುತ್ತೆ. ಖಂಡಿತ ಮಕ್ಕಳಿರೋರಿಗೆ ಈ ಥರ ಮಾಡಿಕೊಡಿ. ಅದರಲ್ಲೂ ಹೆಲ್ತ್ ಬಗ್ಗೆ ತುಂಬ ಯೋಚನೆ ಮಾಡೋರು ಕರ್ಬೇ ಸೊಪ್ಪು ರೆಗ್ಯುಲರಾಗಿ ಡೈಲಿ ತಿಂದಿದ್ರೆ ಒಳ್ಳೆಯದು. ಕೆಲವರು ಸೈಡಲ್ಲಿ ಎತ್ತಿಡೋ ಚಾನ್ಸಸ್ ಇರುತ್ತಲ್ಲ, ಅಂಥವ್ರಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಜೀರಿಗೆ 1/4 ಟೀ ಸ್ಪೂನ್, ಮೆಣಸು ಅರ್ಧ ಟೀ ಸ್ಪೂನು, ಮತ್ತು ಗೋಡಂಬಿ ಒಂದು 10, ಮತ್ತು ಜಜ್ಜಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಫ್ಲೇವರು ಬೆಳ್ಳುಳ್ಳಿ ಫ್ಲೇವರು ಮೈಲ್ಡಾಗಿರಬೇಕು, ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಇದೆಲ್ಲ ಫ್ಲೇವರ್ ಇದ್ದರೆ ನಮಗೆ ಪೊಂಗಲಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಿಂದರೆ ಚೆನ್ನಾಗಿ ಜೀರ್ಣನೂ ಆಗುತ್ತೆ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ತುಪ್ಪ ಜಾಸ್ತಿ ಬೇಡ ಅಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ಪೊಂಗಲ್ಗೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಕರ್ಬೇವಿನ ಸೊಪ್ಪಲ್ಲಿ ಮಾಡಿರುವಂಥ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಪೊಂಗಲ್ಲು. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಈ ಥರ ಒಂದು ಸರಿ ಟ್ರೈ ಮಾಡಿ. ಇನ್ನೂ ಪೊಂಗಲಲ್ಲಿ ಯಾವ ಥರ ಡಿಫ್ರೆಂಟಾಗಿ ಮಾಡಬೇಕಂತ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ಮಾಡಿರೋಂಥ ರೆಸಿಪಿನೂ ನಿಮ್ಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.